Good morning to all. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಧಾರವಾಡ ಹಾಗೂ ಪ್ರಾಂಶುಪಾಲರಾದಂತಹ SR ಪ್ರಸಾದ್ ಮೇಡಮ್ ಅವರೇ, IKSC ಕೋಆರ್ಡಿನೇಟರ್ ಆದಂತಹ ಆತ್ಮೀಯರಾದಂತಹ RP ಸೋನೇಖಾನ್ ಅವರೇ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಡಾಕ್ಟರ್ ಮೃತ್ಯುಂಜಯ್ ಖೂಟೂರ್ ಅವರೇ, ಅವರು ಈ ಒಂದು ರಾಜ್ಯ ಮಟ್ಟದ ವೆಬಿನಾರ್ ಅನ್ನ ಸಂಘಟನೆ ಮಾಡಿದ್ದಾರೆ. ಆ ಸಂಘಟನೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನನ್ನು ಕರೆದಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ಅಂತರ್ಜಾಲದಲ್ಲಿರುವಂತಹ ಮುಕ್ತ ಸಂಪನ್ಮೂಲಗಳ ಪಾತ್ರವನ್ನ ಎಂಬ ಶೀರ್ಷಿಕೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅಂತರ್ಜಾಲದಲ್ಲಿರುವಂತಹ ಶೈಕ್ಷಣಿಕವಾಗಿ ಲಭ್ಯವಿರುವಂತಹ ಜಾಲತಾಣಗಳ ಬಗ್ಗೆ ಅರಿವನ್ನು ನೀಡಲು ಈ ಒಂದು ರಾಜ್ಯ ಮಟ್ಟದ ವೆಬಿನಾರ್ ಅನ್ನ ಆಯೋಜಿಸಿದ್ದಾರೆ. ಈ ಒಂದು ರಾಜ್ಯ ಮಟ್ಟದ ವೆಬಿನಾರ್ ನಲ್ಲಿ ನಮಗೆ ತಿಳಿದಿರುವಂತಹ ಕೆಲವು ವಿಷಯಗಳನ್ನ, ಅಂತರ್ಜಾಲದಲ್ಲಿರುವ ಮುಕ್ತ ಸಂಪನ್ಮೂಲಗಳ ಕುರಿತು ಕೆಲವು ವಿಚಾರಗಳನ್ನ ತಮ್ಮ ಮುಂದಿಗೆ ಪ್ರಸ್ತುತಪಡಿಸಲಿದ್ದೇನೆ. ಓಪನ್ ಎಜುಕೇಶನ್ ರಿಸೋರ್ಸಸ್. ಹಾಗಾದ್ರೆ ಈ ಓಪನ್ ಎಜುಕೇಶನ್ ರಿಸೋರ್ಸಸ್ ಅಂದ್ರೆ ಏನು? ಓಪನ್ ಎಜುಕೇಶನ್ ರಿಸೋರ್ಸಸ್ ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳಾಗಿವೆ. ಅವು ಬೋಧಕರು ಅಥವಾ ವಿದ್ಯಾರ್ಥಿಗಳು ಅಥವಾ ಸ್ವಯಂ ಕಲಿಯುವವರು ಯಾರೇ ಆಗಿರಲಿ ಪ್ರತಿಯೊಬ್ಬರು ಬಳಸಲು ಆನ್ಲೈನ್ ನಲ್ಲಿ ಉಚಿತವಾಗಿ ಲಭ್ಯವಿರುತ್ತವೆ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂದ್ರೆ, ಆನ್ಲೈನ್ ನಲ್ಲಿ ಉಚಿತವಾಗಿರುವಂತಹ ಸೋರ್ಸ್ಗಳು ಯಾವುವು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಬೋಧಕರಿಗೆ ನಮ್ಮ ಒಂದು ಕಲಿಕೆಗೆ ಅನುಕೂಲವಾಗುವಂತಹ ಓಪನ್ ಎಜುಕೇಶನ್ ರಿಸೋರ್ಸಸ್. ಉದಾಹರಣೆ, ಪೂರ್ಣ ಕೋರ್ಸ್ಗಳು, ಕೋರ್ಸ್ ಮಾಡ್ಯೂಲ್ಗಳು, ಪಠ್ಯಕ್ರಮ, ಉಪನ್ಯಾಸಗಳು, ಮನೆ ಕೆಲಸ, ಕಾರ್ಯಯೋಜನೆಗಳು, ರಸಪ್ರಶ್ನೆಗಳು, ಲ್ಯಾಬ್ ಮತ್ತು ತರಗತಿ ಚಟುವಟಿಕೆಗಳು, ಶಿಕ್ಷಣ ಸಾಮಗ್ರಿಗಳು, ಆಟಗಳು, ಸಿಮ್ಯುಲೇಷನ್ಗಳು ಮತ್ತು ಪ್ರಪಂಚದಾದ್ಯಂತ ಡಿಜಿಟಲ್ ಮಾಧ್ಯಮಗಳ ಸಂಗ್ರಹಗಳಲ್ಲಿ ಒಳಗೊಂಡಿರುವ ಇನ್ನೂ ಅನೇಕ ಸಂಪನ್ಮೂಲಗಳು ಓಪನ್ ಎಜುಕೇಶನ್ ರಿಸೋರ್ಸ್ ನಲ್ಲಿ ಸೇರಿಕೊಂಡಿದೆ. ಹಾಗಾದ್ರೆ ಓಪನ್ ಚಳವಳಿ ಯಾದಕ್ಕೆ ಬೇಕು? ನಾವು ಈಗ ಮುಕ್ತವಾಗಿ ಹಂಚಿಕೊಳ್ಳೋದು, ಪ್ರತಿಯೊಂದು ಗ್ಲೋಬಲೈಸೇಷನ್ ಅಂತ ಹೇಳ್ತಾ ಇದ್ದೇವಲ್ಲ, ಆ ಒಂದು ಕಾರಣಕ್ಕಾಗಿ ಎಲ್ಲ ವಿಷಯವನ್ನು ಮುಕ್ತವಾಗಿ ಹಂಚಿಕೊಳ್ಳಬೇಕಾಗ್ತದೆ. ನಕಲು ಮಾಡುವುದನ್ನು ತಡೆಯುವುದು, ನಿರ್ಬಂಧಿತ ಅಭ್ಯಾಸಗಳನ್ನು ತಪ್ಪಿಸುವುದು, ಅಂದ್ರೆ ಯಾವುದೋ ಒಂದು ಬುಕ್ನಾಗಿಂದ ಒಂದು ಸುಮ್ಮನೆ ಕಾಪಿ ಮಾಡೋದು ಅಂತಲ್ಲ, ಆರ್ಥಿಕ ದಕ್ಷತೆಗಳನ್ನು ಉತ್ತೇಜಿಸುವುದು ಮತ್ತು ವ್ಯಾಪಕವಾದ ಮಧ್ಯಸ್ಥಗಾರರ ಪ್ರವೇಶವನ್ನು ಸುಧಾರಿಸುವುದು ಸೇರಿದಂತೆ ಹಲವಾರು ವಿಭಿನ್ನ ಚಾಲಕರು ಮತ್ತು ಪ್ರೇರಣೆಗಳ ಪರಿಣಾಮವಾಗಿ 20ನೇ ಶತಮಾನದಲ್ಲಿ ಮುಕ್ತ ಚಳವಳಿಯ ಬಗ್ಗೆ ಚಿಂತನೆ ನಡೆದು ಅದರ ಮಾದರಿಗಳು ಹೊರಹೊಮ್ಮಿವೆ. ಇವುಗಳಲ್ಲಿ ಅನೇಕವು ನಮ್ಮನ್ನು ಮತ್ತು ಕೆಲವೊಮ್ಮೆ ವ್ಯಾಪಕ ಗುಂಪುಗಳನ್ನ ಪ್ರಯೋಜನ ಗುರುತಿಸುವ ಸಮುದಾಯಗಳಿಂದ ನಡೆಸಲ್ಪಡುತ್ತವೆ ಮತ್ತು ರಚಿಸಲ್ಪಟ್ಟಿವೆ. ಇವುಗಳಲ್ಲಿ ಕೆಲವನ್ನ ನಾವು ತಮಗೆ ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಓಪನ್ ಸೋರ್ಸ್ ಸಾಫ್ಟ್ವೇರ್, ಓಪನ್ ಸೋರ್ಸ್ ಹಾರ್ಡ್ವೇರ್ ಅಂತ ಇದಾವೆ, ಓಪನ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಿದಾವೆ, ಓಪನ್ ಆಕ್ಸೆಸ್ ಅಂತ ಸಿಕ್ಕಿದೆ, ಓಪನ್ ಡಿಸೈನ್ಸ್ ಬಂದಿದಾವೆ, ಓಪನ್ ನಾಲೆಜ್ ಅಂತ ಕೊಡ್ತಾ ಇದ್ದೀವಿ, ಓಪನ್ ಡೇಟಾ ಅಂತ ಬರ್ತಾ ಇದೆ. ಅಂದ್ರೆ ಹಾಗಾದ್ರೆ ಏನು? ದತ್ತಾಂಶ ಎಲ್ಲರಿಗೂ ಓಪನ್, ಎಲ್ಲರೂ ಅವೈಲೇಬಲ್. ಓಪನ್ ಕಂಟೆಂಟ್, ಯಾರು ಬೇಕಾದರೂ ಯಾವ ವಿಷಯನಾದ್ರೂ ಬರೀಬಹುದು ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಕೋರ್ಸ್ಗಳು ಬರ್ತಾ ಇದಾವೆ, ಕೋರ್ಸ್ ವೇರ್ಗಳು. ಹಾಗೆ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಎಜುಕೇಶನ್ ಮಟೀರಿಯಲ್ ಸಿಗ್ತಾ ಇದೆ. ಹಾಗೆ ಅದರ ಹಂಗೇನೆ ಪ್ರಾಕ್ಟೀಸ್ ಕೂಡ ಮಾಡ್ಬೇಕಾಗ್ತದೆ. ಸಂಶೋಧನೆ ಮತ್ತು ಕಲಿಕೆ ಮತ್ತು ಬೋಧನೆ, ಈ ಮೂರು ವಿಚಾರದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನ, ಎಜುಕೇಶನಲ್ ಟೆಕ್ನಾಲಜಿ ಅಂತ ಕರಿತೇವಲ್ಲ, ಅದು ಈಗ ಈ ಓಪನ್ ಮೂವ್ಮೆಂಟ್ ಅಂದ್ರೆ ಮುಕ್ತ ಚಳವಳಿಯಲ್ಲಿ ನಾವು ಗಮನಿಸಬೇಕಾಗ್ತದೆ.
ಹಂಚಿಕೆ ಮತ್ತು ಮುಕ್ತತೆಯು ಶೈಕ್ಷಣಿಕ ಸಮುದಾಯದ ಕೆಲವು ಪಾಲುದಾರರಿಗೆ ಪ್ರಯೋಜನಗಳನ್ನು ತರುತ್ತದೆ ಎಂದು ವ್ಯಾಪಕವಾಗಿ ನಿರೀಕ್ಷಿಸಲಾಗಿದೆ. ಸಾಂಪ್ರದಾಯಿಕ ಸಂಸ್ಕೃತಿಗಳು, ಟ್ರೆಡಿಷನಲ್ ಕಲ್ಚರ್ ಮತ್ತು ಪ್ರಾಕ್ಟೀಸಸ್, ಅಭ್ಯಾಸಗಳು, ವ್ಯವಸ್ಥಾಪಕ ವಿಧಾನಗಳು, ಸಿಸ್ಟಮ್ ಮತ್ತು ಪ್ರಕ್ರಿಯೆಗಳು, ಪ್ರೊಸೀಜರ್ಸ್ ಮತ್ತು ಗ್ರಹಿಸಿದ ಕಾನೂನು ಅಂದರೆ ತಿಳ್ಕೊಂಡಿದ್ದ ಲಾ, ಸಂಸ್ಥೆಗಳ ಒಳಗೆ ಮತ್ತು ಹೊರಗಡೆ ಇರುವಂತಹ ಅಡೆತಡೆಗಳನ್ನ ಗುರುತಿಸಲಾಗುತ್ತದೆ. ಕಲಿಕೆ ಮತ್ತು ಬೋಧನೆಯನ್ನು ಬೆಂಬಲಿಸಲು ವ್ಯಾಪಕವಾಗಿ ವ್ಯಾಪಕ ಶ್ರೇಣಿಯ ಸಂಪನ್ಮೂಲಗಳನ್ನು ಅರ್ಥೈಸಲು ಕೆಲವೊಮ್ಮೆ ಮುಕ್ತ ವಿಷಯ ಅಂದರೆ ಓಪನ್ ಸಬ್ಜೆಕ್ಟ್, ಓಪನ್ ಕೋರ್ಸ್ ಪದಗಳನ್ನ ಬಳಸಲಾಗುತ್ತದೆ. ಒಂದು ಸಾಕಷ್ಟು ವಿಶಾಲವಾಗಿದೆ, ಮತ್ತೊಂದು ನಿರ್ದಿಷ್ಟವಾಗಿದೆ. ಹಾಗಾದ್ರೆ ಓಪನ್ ಎಜುಕೇಶನ್ ರಿಸೋರ್ಸ್ ಎಂಬ ಪದ ಬಳಸಲು ನಾವು ಆರಿಸಿದ್ದೇವೆ, ಏಕೆಂದರೆ ಇದು ಶೈಕ್ಷಣಿಕ ಸಂದರ್ಭದಲ್ಲಿ ಬಳಸಲು ಮತ್ತು ಮರುಬಳಕೆಗೆ ನಿರ್ದಿಷ್ಟವಾಗಿ ಪರವಾನಗಿ ಪಡೆದು ಸಂಪನ್ಮೂಲಗಳನ್ನ ಸಂಬಂಧಿಸಿರುತ್ತದೆ. ಅದೇ ರೀತಿ ಹಾಗಾದರೆ ಓಪನ್ ಸೋರ್ಸ್ಗಳು ಅಂದ್ರೆ ಡಿಜಿಟಲ್ ಸ್ವತ್ತುಗಳು. ಸಾಮಾನ್ಯವಾಗಿ ಒಂದೇ ಫೈಲು, ಚಿತ್ರ, ವಿಡಿಯೋ ಅಥವಾ ಆಡಿಯೋ ಕ್ಲಿಪ್, ಇದನ್ನ ಕೆಲವೊಮ್ಮೆ ನಾವು ಮಾಧ್ಯಮ ಆಸ್ತಿ ಎಂದು ಕರೆಯಲಾಗ್ತದೆ. ಮಾಹಿತಿ ವಸ್ತುಗಳು, ಡಿಜಿಟಲ್ ಸ್ವತ್ತುಗಳ ರಚನಾತ್ಮಕ ಒಟ್ಟುಗೂಡಿಸುವಿಕೆ ಮಾಹಿತಿಯನ್ನು ಪ್ರಸ್ತುತಪಡಿಸಲು ಸಂಪೂರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಕಲಿಕೆ ವಿಷಯ ವಸ್ತುಗಳು ಶೈಕ್ಷಣಿಕವಾಗಿ ಅರ್ಥಪೂರ್ಣವಾದ ಅದ್ವಿತೀಯ ಘಟಕವನ್ನ ಪ್ರತಿನಿಧಿಸುವ ಒಂದು ಅಥವಾ ಹೆಚ್ಚಿನ ಡಿಜಿಟಲ್ ಸ್ವತ್ತುಗಳ ಒಟ್ಟುಗೂಡಿಸುವಿಕೆ. ಕಲಿಕೆಯ ಚಟುವಟಿಕೆಗಳು ನಿರ್ದಿಷ್ಟ ಕಲಿಕೆಯ ಫಲಿತಾಂಶವನ್ನು ಪಡೆಯಲು ಮಾಹಿತಿಯೊಂದಿಗಿನ ಪರಸ್ಪರ ಕ್ರಿಯೆಗಳನ್ನ ಒಳಗೊಂಡಿರುವ ಕಾರ್ಯಗಳು. ಕಲಿಕೆಯ ವಿನ್ಯಾಸ ಕಲಿಕೆಯನ್ನು ಉತ್ತೇಜಿಸಲು ಮಾಹಿತಿ ಮತ್ತು ಚಟುವಟಿಕೆಗಳ ರಚನಾತ್ಮಕ ಅನುಕ್ರಮಗಳು. ಕಲಿಕೆಯ ಚಟುವಟಿಕೆಗಳೊಳಗೆ ವಿಷಯವನ್ನ ಹುದುಗಿಸಲಾಗಿದೆ. ಅದೇ ರೀತಿ ನಾವು ಮತ್ತೆ ಕೆಲವು ವೆಬ್ಸೈಟ್ಗಳು ನಮಗೆ ಕಾಣಲು ಸಿಗುತ್ತವೆ. ಆ ವೆಬ್ಸೈಟ್ಗಳನ್ನ ನಾವು ನೋಡಿದಾಗ ಬಹಳಷ್ಟು ಬದಲಾವಣೆಗಳನ್ನ ನಾವು ಮತ್ತೆ ಕಾಣ್ತೇವೆ. ಅವು ಯಾವ ವೆಬ್ಸೈಟ್ಸ್ ನಮಗೆ ಈ ತರ ಓಪನ್ ಎಜುಕೇಶನ್ ರಿಸೋರ್ಸಸ್ ಕೊಡ್ತಾ ಇದಾವೆ ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಮೇಲೆ ಅರವಿಂದ್ ಗುಪ್ತಾಸ್ toys.com ಅಂತಿದೆ. ಇಲ್ಲಿ ಅವರೊಂದು ವಿಚಾರಗಳನ್ನ ತಮ್ಮ ಮುಂದೆ ಹೇಳ್ತಾರೆ. ಹೇಗಿದೆ ನೋಡಿ, ಬಾಯ್ಸ್ ಅಂಡ್ ಟಾಯ್ಸ್, ಬುಕ್ಸ್ ಅಂಡ್ ಟಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ somewhere there are engineers helping others fly faster than sound, but where are engineers helping those who must live on the ground? ಮೇಲೆ ಹೋಗೋರಿಗೆ ಬಹಳ ಮಂದಿ ಎಂಜಿನಿಯರ್ಗಳು ಹೆಲ್ಪ್ ಮಾಡ್ತಾ ಇದ್ದಾರೆ, ಆದರೆ ಇಲ್ಲಿ ಕೆಳಗಡೆ ಭೂಮಿ ಮೇಲಿರುವಂತಹ ವ್ಯಕ್ತಿಗಳಿಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ? ಎ ಮಿಲಿಯನ್ ಬುಕ್ಸ್ ಫಾರ್ ಎ ಬಿಲಿಯನ್ ಪೀಪಲ್. ಒಂದು ನೋಡಿ ಎಷ್ಟು ಚೆನ್ನಾಗಿದೆ, ಎ ಮಿಲಿಯನ್ ಬುಕ್ಸ್ ಫಾರ್ ಎ ಬಿಲಿಯನ್ ಪೀಪಲ್. ಇಲ್ಲಿ ನಾವು ಇಂಗ್ಲಿಷ್ ಬುಕ್ಸ್ ಗಳನ್ನು ನೋಡ್ಬೋದು, ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಹಿಂದಿ ಮೀಡಿಯಂ ಅಲ್ಲಿ ಬುಕ್ಸ್ ಅನ್ನು ನೋಡ್ಬೋದು, ಮರಾಠಿ ಮೀಡಿಯಂ ಅಲ್ಲಿ ನೋಡ್ಬೋದು, ಅದರ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತಿದೆ, ಟಾಯ್ಸ್ ಫ್ರಮ್ ಥ್ರಾಶ್ ಅಂತಿದೆ, ಟಾಯ್ಸ್ ಫ್ರಮ್ ಥ್ರಾಶ್ ಫಿಲ್ಮ್ಸ್ ಇನ್ ಮೆನಿ ಲ್ಯಾಂಗ್ವೇಜಸ್ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಕಾಣಲು ಸಿಗುತ್ತದೆ. ಅದೇ ರೀತಿ ಅವರು ಯಾವ್ಯಾವ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ತಾರೆ ಅನ್ನೋದನ್ನ ನೋಡಿದಾಗ, ಬುಕ್ಸ್, articles and translations given by Arvind Gupta, a good collection of Ekalavya books, books on education, science books by Isaac Asimov, children's books in Hindi, maths books in Hindi, science books in Hindi, environment books, inspiring books, books by ಸೀತಾರಾಮ್ ಶಾಸ್ತ್ರಿ. ಇವೆಲ್ಲ ಪುಸ್ತಕಗಳನ್ನ ನಾವು ಈ ಒಂದು ವೆಬ್ಸೈಟ್ ನಲ್ಲಿ ನೋಡಬಹುದಾಗಿದೆ. ಅದೇ ರೀತಿ NCERT, ದಿಸ್ ಇಸ್ ಕಾಲ್ಡ್ NCERT.nic.in. ಇಲ್ಲಿ ನಾವು ನೋಡ್ತಾ ಹೋದರೆ ಆನ್ಲೈನ್ ಸರ್ವಿಸಸ್ ಆಫರ್ ಈಸಿ ಆಕ್ಸೆಸ್, ಪ್ರತಿಯೊಂದು ಸರಳವಾಗಿ ಸಿಗುವಂತಹ NCERT ಬುಕ್ಸ್ ಆಗಿದೆ. ಇಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ವರೆಗೆ ಪುಸ್ತಕಗಳನ್ನ ನಾವು ಇಲ್ಲಿ ಕವರ್ ಮಾಡ್ತಾರೆ, ಸಿಗ್ತವೆ. ಅವು ಹಿಂದಿಯಲ್ಲಿರ್ಬೋದು, ಇಂಗ್ಲಿಷ್ ಅಲ್ಲಿ ಇರ್ಬೋದು, ಉರ್ದು ಅಲ್ಲಿ ಇರ್ಬೋದು. ದ ಎಂಟೈರ್ ಬುಕ್ ಆರ್ ಇಂಡಿವಿಜುವಲ್ ಚಾಪ್ಟರ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದಿಸ್ ವೆಬ್ಸೈಟ್. ಆದ್ರೆ ಕಾಪಿರೈಟ್ ಇಶ್ಯೂ ಇರುತ್ತೆ. ಅದನ್ನೇ ನಾವು ಆಕ್ಚುಲಿ ಬಿಸ್ನೆಸ್ ಪರ್ಪಸ್ ಉಪಯೋಗಿಸಬಾರ್ದು, ಶೈಕ್ಷಣಿಕವಾಗಿ ಉಪಯೋಗಿಸಿದರೆ ಯಾವುದು ಸಮಸ್ಯೆಗಳು ಇರೋದಿಲ್ಲ. ಇಲ್ಲಿ ಪ್ರೋಗ್ರಾಮ್ಸ್ಗಳು ಸಿಗ್ತವೆ, ಪಬ್ಲಿಕೇಶನ್ಸ್ ಅಂತ ಬರುತ್ತೆ ನೋಡಿ. ಇಲ್ಲಿ PDF 1 to 10th ಅಂತ 12th ಸ್ಟ್ಯಾಂಡರ್ಡ್ ವರೆಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನ, ಕ್ಲಾಸ್ ಅನ್ನ ಹಾಕ್ಬೇಕಾಗ್ತದೆ. ಇಲ್ಲಿ ಸಬ್ಜೆಕ್ಟ್ ಅನ್ನ ತೋರಿಸಿದ್ರೆ
ಈಗ ಫಾರ್ ಎಕ್ಸಾಂಪಲ್ ನಾನು 10th ಸ್ಟ್ಯಾಂಡರ್ಡ್ ಅಂತ ಕೊಡ್ತೀನಿ, ಇಲ್ಲಿ ಸೋಷಿಯಲ್ ಸೈನ್ಸ್ ಅಂತ ಕೊಡ್ತೀನಿ, ಯಾವ್ದು ಬೇಕು ಹಾಗಾದ್ರೆ ಪುಸ್ತಕ. ಈ ತರ ಹಿಂದೂ ಭಾರತ್ ಅವರ ಸಮಕಾಲೀನ ವಿಷಯ ಅಂತ ಹೇಳಿ ಈ ತರ ಪುಸ್ತಕಗಳನ್ನ ನಾವು ಅಂತ ಕೊಟ್ರೆ ನಮಗೆ ಪುಸ್ತಕಗಳು ಲಭ್ಯವಾಗ್ತವೆ. ಅದೇ ರೀತಿ ನಾನು ಮತ್ತೊಂದು ವೆಬ್ಸೈಟ್ ಅನ್ನು ತಮಗೆ ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಯಾವ್ದಪ್ಪ ಅಂದ್ರೆ ಜಿಯೋಜಿಬ್ರಾ ಮ್ಯಾಥ್ ಆಪ್ಸ್ ಅಂತ. ಇಲ್ಲಿ ನಾವು ಡೈನಾಮಿಕ್ ಮ್ಯಾಥಮೆಟಿಕ್ಸ್ ಫಾರ್ ಲರ್ನಿಂಗ್ ಅಂಡ್ ಟೀಚಿಂಗ್ ಅಂತ ತಗೋತೇವಿ. ಈ ಒಂದು ಆಪ್ ಅಲ್ಲಿ ನಾವು ಜಿಯೋಜಿಬ್ರಾ ಮೇಕ್ಸ್ ಅ ಲಿಂಕ್ ಬಿಟ್ವೀನ್ ಜಾಮೆಟ್ರಿ ಅಂಡ್ ಆಲ್ಜಿಬ್ರಾ. ಜಾಮೆಟ್ರಿ ಮತ್ತು ಆಲ್ಜಿಬ್ರಾ ಆಮೇಲೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗ್ತದೆ. ನೋಡಿ, ಒಂದು ವರ್ಡ್ ಹೇಳ್ತಾ ಇದ್ದಾರೆ, ಜಿಯೋಜಿಬ್ರಾ ಡಸಂಟ್ ರಿಪ್ಲೇಸ್ ಟೀಚರ್ಸ್, ಇಟ್ ಹೆಲ್ಪ್ಸ್ ಟೀಚರ್ಸ್ ಟು ಡೂ ವಾಟ್ ದೇ ಬೆಸ್ಟ್ ಟೀಚ್. ಇದನ್ನ ಟೀಚರ್ಸ್ ಅದನ್ನ ರಿಪ್ಲೇಸ್ ಮಾಡೋದಲ್ಲ, ಇದು ಟೀಚರ್ಸ್ ಯಾವ ತರ ಕಲಿಸ್ಬೇಕು ಅಂತ ಅದನ್ನ ಅವರಲ್ಲಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಬೆಳೆಸಲಿಕ್ಕೆ ಈ ಒಂದು ವೆಬ್ಸೈಟ್ ಹೆಲ್ಪ್ ಆಗ್ತದೆ. ಪವರ್ಫುಲ್ ಮ್ಯಾಥ್ ಆಪ್ಸ್ ಅಂತ ಇದಾವೆ, ರೆಡಿ ಫಾರ್ ಟೆಸ್ಟ್ ಅಂತಿದೆ, ಮೋರ್ ಗ್ರೇಟ್ ಆಪ್ಸ್ ಅಂತ ಇದೆ. ಅದೇ ರೀತಿ ಇನ್ನೊಂದು ವೆಬ್ಸೈಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಅದು ಯಾವ್ದಪ್ಪ ಅಂದ್ರೆ ಕರಿಕ್ಯುಲಾ ಫಾರ್ ICT ಇನ್ ಎಜುಕೇಶನ್ ಅಂತ. ಇದಕ್ಕೆ ಅವರು ಬಿಟ್ಟಿದ್ದಾರೆ ನೋಡ್ರಿ ಇಲ್ಲಿ ಮೇಲೆ, ICTcurriculum.gov.in ಅಂತ. ಅಂದ್ರೆ ಗವರ್ಮೆಂಟ್ ವೆಬ್ಸೈಟ್ ಇದು. ಇಲ್ಲಿ ಕೂಡ ನಾವು ಏನು ನೋಡ್ಬೋದು ಅಂದ್ರೆ ಎಜುಕೇಶನ್ ರಿಲೇಟೆಡ್ ಒಂದು ವೆಬ್ಸೈಟ್ ಇದು ಆಗಿರೋದ್ರಿಂದ ನ್ಯಾಷನಲ್ ಪಾಲಿಸಿ ಆಫ್ ICT ಇನ್ ಸ್ಕೂಲ್ education and the national curriculum framework. So given the dynamic nature of ICT, the curriculum emphasizing the core educational purposes. For example, the teachers ಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗ್ತದೆ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ, ಕೋರ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ, ಸಿಲೆಬಸ್ ಇದೆ, ಕೋರ್ಸ್ ರಿಪೋಸಿಟರಿ ಇದೆ, ಲಾಂಚ್ ಕೋರ್ಸಸ್ ಇದೆ. ಕೋರ್ಸಸ್ ಫಾರ್ ಟೀಚರ್ಸ್ ಅಂತಿದೆ, ಸಿಲೆಬಸ್ ಇದೆ, ಕೋರ್ಸ್ ರಿಪೋಸಿಟರಿ ಇದೆ, ಲಾಂಚ್ ಕೋರ್ಸಸ್ ಅಂತಿದೆ. ರಿಸೋರ್ಸಸ್ ಇದಾವೆ, ಸೈಬರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಇ ಕಂಟೆಂಟ್ ಗೈಡ್ಲೈನ್ಸ್, ಸಾಫ್ಟ್ವೇರ್ಸ್, ಟ್ಯುಟೋರಿಯಲ್ಸ್, ಪ್ರಾಜೆಕ್ಟ್ ರಿಪೋರ್ಟ್ಸ್, ಅದರ್ ರಿಸೋರ್ಸಸ್ ಅಂತ. ಸೊ ಇದು ಟೀಚರ್ಸ್ಗೂ ಕೂಡ ಹೆಲ್ಪ್ ಆಗ್ತದೆ, ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗ್ತದೆ, ಅಕ್ನಾಲೆಜ್ಮೆಂಟ್ ಸಿಗ್ತದೆ, ರಿಸೋರ್ಸಸ್ ಅದಾವೆ. ಇದು ICT ಓವರ್ ಇರುತ್ತೆ, ಗೈಡಿಂಗ್ ಪ್ರಿನ್ಸಿಪಲ್ಸ್, ಲರ್ನಿಂಗ್ ಸ್ಟ್ಯಾಂಡರ್ಡ್ಸ್, ಡೌನ್ಲೋಡ್ಸ್, ಇಲ್ಲಿ ಬ್ರೋಷರ್ ಇದೆ, ಎಲ್ಲ ಇದೆ. ಅದೇ ರೀತಿ ನಾವು ಇನ್ನೂ ಒಂದು ವೆಬ್ಸೈಟ್ ಅನ್ನ ತಮ್ಮ ಮುಂದೆ ಅತ್ಯಂತ ಗವರ್ಮೆಂಟ್ ಅಂತ ಹೇಳ್ಬೇಕಂದ್ರೆ India.gov.in ಅಂತ ಇದೆ. ಇಲ್ಲಿ ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ಡೆವಲಪ್ಡ್ ವಿತ್ an objective to enable a single window access to information and services being provided by the various Indian government entities. The content of this portal is the result of collaborative effort of various Indian government ministers ಅಂತ ಈ ಗವರ್ನೆನ್ಸ್ ಪ್ಲಾನ್ ಇದೆ. ಇದೆಲ್ಲ ನಾವು ಇಲ್ಲಿ ನೋಡ್ಬೋದು. ಸರ್ವಿಸಸ್ ಟಾಪಿಕ್ಸ್ ಅಂತಿದೆ, ಅಗ್ರಿಕಲ್ಚರ್, ಕಮ್ಯುನಿಕೇಶನ್, ಎನ್ವಿರಾನ್ಮೆಂಟ್, ಫಾರೆಸ್ಟ್, ಎ ಟು ಟ್ರಾನ್ಸ್ಪೋರ್ಟ್ ವರೆಗಿನೂ ಕೂಡ ಪ್ರತಿಯೊಂದು ಅವೈಲೇಬಲ್ ಇದೆ ಇಲ್ಲಿ. ಹೌಸಿಂಗಿಗೆ, ಲಾ ಅಂಡ್ ಜಸ್ಟಿಸ್, ಆಮೇಲೆ ಸರ್ವಿಸಸ್, ಮೈ ಗವರ್ನಮೆಂಟ್, ಪೀಪಲ್ ಗ್ರೂಪ್, ಈ ತರ ಒಂದು ವೆಬ್ಸೈಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಓಪನ್ ಎಜುಕೇಶನ್ ರಿಸೋರ್ಸ್ ಅಲ್ಲಿ ಬರುತ್ತೆ. ಅದೇ ರೀತಿ ಖಾನ್ ಅಕಾಡೆಮಿ ಅಂತ ಬರುತ್ತೆ. ಇಲ್ಲಿ ಖಾನ್ ಅಕಾಡೆಮಿ ಫಾರ್ ಎವ್ರಿ ಸ್ಟೂಡೆಂಟ್, ಎವ್ರಿ ಕ್ಲಾಸ್ ರೂಮ್, ರಿಯಲ್ ರಿಸಲ್ಟ್ಸ್, ಲರ್ನರ್ಸ್, ಟೀಚರ್ಸ್ ಅಂಡ್ ಪೇರೆಂಟ್ಸ್. ಸೊ ಈ ಮೂರು ಕೂಡ ಕಾಂಬಿನೇಷನ್ ಆಗಿ ಖಾನ್ ಅಕಾಡೆಮಿ ಅವರು ನಮಗೆ ಕೊಡ್ತಾ ಇದ್ದಾರೆ. ಈಗ ಈ ಒಂದು ವಿಚಾರವನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇಲ್ಲಿ ಲಾಗಿನ್ ಆಗ್ಬೋದು, ಸೈನ್ ಅಪ್ ಮಾಡ್ಲಿಕ್ಕೆ ಅವಕಾಶ ಇದೆ, ಡೊನೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಕೋರ್ಸಸ್ ಅಂತ ಇದಾವೆ, ನೀವು ನೋಡಿ 1 to 12th ಇದೆ, ಕ್ಲಾಸ್ 6th ಅಂತ ಇದೆ, ಮ್ಯಾಥಮೆಟಿಕ್ಸ್, ಎಲ್ಲದನ್ನು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಟೀಚರ್ಸ್ಗೆ ಬೇರೆ ಇದೆ, ವಿದ್ಯಾರ್ಥಿಗಳಿಗೆ ಬೇರೆ ಇದೆ. ಇದು ಖಾನ್ ಅಕಾಡೆಮಿ ಅವರಿಂದ ಬಂದಂತಹ ಒಂದು ಓಪನ್ ಎಜುಕೇಶನ್ ರಿಸೋರ್ಸ್ ವೆಬ್ಸೈಟ್. ಅದೇ ರೀತಿ TESSindia.edu ಅಂತ ಬರುತ್ತೆ. ಆಮೇಲೆ ಓಪನ್ EDU ಅಂತ ಬರುತ್ತೆ. ಓಪನ್ EDU ಅಲ್ಲಿ edx.com ಅಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೆ ಕಟಿಂಗ್ ಎಜ್ ಟೆಕ್ನಾಲಜಿಗೆ, ಇನ್ನೋವೇಟಿವ್ ಪೆಡಗಾಗಿಗೆ ಅನುಕೂಲ ಆಗುವಂತ ಎಕ್ಸ್ ಕನ್ಸೋರ್ಷಿಯಂ ಬರುವಂತ ಎಲ್ಲವೂ ಈ ಒಂದು ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಅದೇ ರೀತಿ ನಾವು ಮತ್ತೊಂದು ವೆಬ್ಸೈಟ್ ಅನ್ನ ನಾವು ತಮ್ಮ ಮುಂದೆ
ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಅದ್ಯಾವುದು ಅಂದ್ರೆ ಯು ಕ್ಯಾನ್ ಸಿ ಹಿಯರ್ edx.org ಅಂತ ಬರ್ತದೆ. ಇಲ್ಲಿ ನಾವು ಪ್ರೋಗ್ರಾಮ್ಸ್ ಅಂಡ್ ಡಿಗ್ರೀಸ್ ಅನ್ನ ನೋಡ್ಬೋದು. ಸ್ಕೂಲ್ ಅಂಡ್ ಪಾರ್ಟ್ನರ್ಸ್ ಅಂತ ಎಡಿಎಕ್ಸ್ ಫಾರ್ ಬಿಸ್ನೆಸ್ ಅಂತ, ಇದು ಫಾರಿನ್ ರಿಲೇಟೆಡ್ ಹಾರ್ವರ್ಡ್ ಯೂನಿವರ್ಸಿಟಿ ಕೊಡ್ತಾರೆ. ಇದು ಒಂದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೆನಿ ಯೂನಿವರ್ಸಿಟೀಸ್ ಲೈಕ್ ಟೆಕ್ಸಾಸ್ ಸಿಸ್ಟಮ್, ಬೋಸ್ಟನ್ ಯೂನಿವರ್ಸಿಟಿ, ಹಾಂಗ್ಕಾಂಗ್ ಅಂಡ್ ಹಾರ್ವರ್ಡ್ ಅಂಡ್ MIT ಇವರೆಲ್ಲರೂ ಸೇರಿ ಈ ಒಂದು access to 2500 plus online courses from 140 institutions start today ಅಂತ ಹೇಳಿದ್ದಾರೆ. ಸೊ ಈ ಒಂದು ವೆಬ್ಸೈಟ್ ಅನ್ನು ತಾವು ವಿಸಿಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಯಾವ ತರದ್ದು ಬೇಕು ಆ ಒಂದು ಕೋರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದೇ ರೀತಿ ನಾನು ಮತ್ತೊಂದು ವೆಬ್ಸೈಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಯಾವ್ದಪ್ಪ ಅಂದ್ರೆ petcolorado.edu ಅಂತ. ಇಲ್ಲಿ ನಾವು simulations, physics, chemistry, maths, earth science, biology, all photo sims, prototypes, translated sims. See, teaching us tips for using PET, browse activities, share your activities, my activities, workshops ಕೂಡ ಸಿಗ್ತದೆ. ರಿಸರ್ಚ್ ರಿಲೇಟೆಡ್ ಹೋದಾಗ ರಿಸರ್ಚ್ ಬಗ್ಗೆ ಸಿಗ್ತದೆ. accessibility ಹೋದಾಗ ಅಬೌಟ್ ಇವೆಲ್ಲ ಸಿಗ್ತದೆ. ಇಂಟರಾಕ್ಟಿವ್ ಸಿಮ್ಯುಲೇಷನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಇಲ್ಲಿ ಫಿಸಿಕ್ಸ್. ಸೊ ಹೆಚ್ಚು ವೆಬ್ಸೈಟ್ಗಳು ನಾವು ನೋಡ್ತಾ ಇರೋದು ಸೈನ್ಸ್ ರಿಲೇಟೆಡ್ ಜಾಸ್ತಿ ಇರುತ್ತೆ. ಈ ರಿಸರ್ಚ್ ಅಂತ ಬಂದಾಗ ಇವೆಲ್ಲ ವೆಬ್ಸೈಟ್ಗಳು ನಿಮಗೆ ಅವೈಲೇಬಲ್ ಆಗ್ತದೆ ಈ ಒಂದು ವೆಬ್ಸೈಟ್ ಅಲ್ಲಿ. ಅದೇ ರೀತಿ ನಾನು ಇನ್ನೂ ಒಂದು ತಮ್ಮ ಮುಂದೆ ವೆಬ್ಸೈಟ್ ಅನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಯಾವ್ದಪ್ಪ ಅಂದ್ರೆ ಒಂದು ಸೆಕೆಂಡ್, ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಪ್ರಾಬ್ಲಮ್ ಐ ಆಮ್ ನಾಟ್ ಗೆಟಿಂಗ್ ದಟ್. Just a minute. National Library of Virtual Manipulatives ಅಂತ ಒಂದು ವೆಬ್ಸೈಟ್ ಇದೆ, nlpm.usu.edu ಅಂತ. ಇಲ್ಲಿ ಕೂಡ ನಾವು ವರ್ಚುವಲ್ ಲೈಬ್ರರಿ where anything we can search where, see for example history ಅಂತ ನಾನು ಕೊಡ್ತೀನಿ. ಹಿಸ್ಟ್ರಿ ಇಲ್ಲ, ಎಚ್ ಹೊಡೆದಿಲ್ಲ. algebra ಅಂತ ಕೊಟ್ಟಿದ್ದೀನಿ. ನೋ ಇಟ್ ಇಸ್ ನಾಟ್ ಟೇಕಿಂಗ್. ತಗೋತಾ ಇಲ್ಲ. ಆಲ್ ಕೆಲವೊಂದು ಪಾರ್ಟ್ ಬರ್ತಾ ಇಲ್ಲ. ಬಟ್ ಹಿಯರ್ ಆಲ್ಸೋ ವಿ ಕ್ಯಾನ್ ಗೋ ಫಾರ್ ಸರ್ಚಿಂಗ್ ದ ಥಿಂಗ್ಸ್. ಸೈಟ್ ಇನ್ಫಾರ್ಮೇಶನ್, ಪ್ರಾಜೆಕ್ಟ್ ಇನ್ಫಾರ್ಮೇಶನ್ ಅಲ್ಲಿದೆ, ಪ್ರೊವಿಷನ್ ಆಫ್ ರಿವಿಷನ್ ಹಿಸ್ಟ್ರಿ ಇದೆ, ಸಿಸ್ಟಮ್ ರಿಕ್ವೈರ್ಮೆಂಟ್ ಅಂತ ಇದೆ, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅವಾರ್ಡ್ ನಂಬರ್ ಅಂತ ಕೊಟ್ಟಿದ್ದಾರೆ. ಈ ತರ ಕೆಲವೊಂದು ನಮಗೆ ವರ್ಚುವಲ್ ಮ್ಯಾನಿಪ್ಯುಲೇಟಿವ್ಸ್ ಅಲ್ಲಿ ಓಪನ್ ಎಜುಕೇಶನ್ ರಿಸೋರ್ಸಸ್ ಆಗಿ ನಾವು ನೋಡಬಹುದಾಗಿದೆ. ಅದೇ ರೀತಿ ಈ ಒಂದು ವೆಬ್ಸೈಟ್ ಅಲ್ಲಿ ಕೆಲವೊಂದು ಮಾಹಿತಿಗಳನ್ನ ನಾವು ಪಡೆದಾಗ ಆಗುವಂತಹ ಲಭ್ಯತೆಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಮತ್ತೊಂದು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂದ್ರೆ NRICH ಮ್ಯಾಥ್ಸ್ ಅಟ್ ಹೋಮ್ ಅಂತ. ಅಗೇನ್ ಇಟ್ ಈಸ್ ಫಾರ್ ಸೈನ್ಸ್ ಪೀಪಲ್. ಪ್ರೈಮರಿ ಸ್ಟೂಡೆಂಟ್ಸಿಗೂ ಅನುಕೂಲ ಆಗುತ್ತೆ, ಸೆಕೆಂಡರಿ ಸ್ಟೂಡೆಂಟ್ಸ್ ಇದೆ, ಅರ್ಲಿ ಇಯರ್ಸ್ ಪ್ರೈಮರಿ ಟೀಚರ್ಸ್, ಸೆಕೆಂಡರಿ ಟೀಚರ್ಸ್ ಅಂತ. ಸೊ ಇವೆಲ್ಲ ವೆಬ್ಸೈಟ್ಗಳು ಅದು ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಾವು ಇವತ್ತ ಡಿಗ್ರಿ ಕಲಿತಾ ಇದ್ದೀರಿ, ನೀವು ನನ್ಗೆ ಅದಕ್ಕೆ ಬೇಕು ಅಂತ ನೀವು ಅನ್ಕೋಬಹುದು. ಆದರೆ ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗುವಾಗ ಇವೇ ರಿಸೋರ್ಸ್ ಅನ್ನ ನೀವು ಓದ್ಬೇಕಾದಾಗ ಇವು ಸಿಗೋದಿಲ್ಲ ನಿಮ್ಗೆ. ಸೊ ಅವಾಗ ಅಯ್ಯೋ ವೆಬ್ಸೈಟ್ ಅಲ್ಲಿ ಬೇಕಾದಷ್ಟು ಮಾಹಿತಿ ಇದೆ, ನಮ್ಗೆ ಸಿಗ್ತಾ ಇಲ್ಲಲ್ಲ ಅಂತ ಅವತ್ತು ನೀವು ಅನ್ಕೊಳ್ಳೋದು ಬೇಡ ಅಂತ ನಾನು ಅವೆಲ್ಲ ರಿಸೋರ್ಸಸ್ಗಳನ್ನ ಇವತ್ತಿನ ತಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಇಲ್ಯುಮಿನೇಷನ್ಸ್ ಅಂತ. illumination.nctm.org ಅಂತಿದೆ. ಇಲ್ಲಿ ನೀವು ನಿಮಗೆ ಬೇಕಾದಂತ ಒಂದು ಮಟೀರಿಯಲ್ ಅನ್ನ ಪಡೆದುಕೊಳ್ಳಬಹುದಾಗಿದೆ. ಎಲ್ಲ ಇಲಸ್ಟ್ರೇಟಿವ್ಸ್, ಓನ್ಲಿ ಅನಿಮೇಷನ್ಸ್ ಇಲ್ಲಿ ನಿಮಗೆ ಸಿಗ್ತಾವೆ. ಅದೇ ರೀತಿ ಶೋಡೂರ್ ಅಂತ ಹೇಳಿ ಎ ನ್ಯಾಷನಲ್ ರಿಸೋರ್ಸ್ ಫಾರ್ ಕಂಪ್ಯೂಟೇಷನಲ್ ಸೈನ್ಸ್ ಎಜುಕೇಶನ್ ಅಂತ, ಇಲ್ಲಿ ಮತ್ತೆ ಅಗೇನ್ ಸೈನ್ಸ್ ರಿಲೇಟೆಡ್ ಮಟೀರಿಯಲ್
ನಮ್ಮನೆಗೆ ಬಹಳಷ್ಟು ಸಿಗುತ್ತದೆ. ಅದೇ ರೀತಿ ಅಮೇರಿಕನ್ ಇಂಗ್ಲಿಷ್ ಅಂತ ಫಾರ್ ಇಂಗ್ಲಿಷ್ ಟೀಚರ್ಸ್ಗೆ ಅಥವಾ ಇಂಗ್ಲಿಷ್ ಕಲೀಲಿಕ್ಕೆ ನಾವು ಯಾವ ರೀತಿಯಾದಂತಹ ಮಟೀರಿಯಲ್ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ಈ ಒಂದು ವೆಬ್ಸೈಟ್ ಅಲ್ಲೇ ನಾವು ನೋಡುತ್ತೇವೆ. ಹಾಗೂ american.state.gov.in ಅಂತ ಇದೆ. ಇದರಲ್ಲಿ ಇಂಗ್ಲಿಷ್ ಕಲೀಲಿಕ್ಕೆ ಇಂಗ್ಲಿಷ್ ಟೀಚಿಂಗ್ ರಿಸೋರ್ಸಸ್ ಅಂತ ಇದೆ, ಇಂಗ್ಲಿಷ್ ಟೀಚಿಂಗ್ ಫೋರಮ್ ಅಂತಿದೆ, ಹಾಗೂ ಫೀಚರ್ಡ್ ಟೈಟಲ್ ಅಂತ ಲೈಟರ್ ಸೈಡ್ ಆಫ್ TFL ಅಂತಿದೆ, ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್, ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಒಂದು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಗ್ರಾಮರ್ಗೋಸ್ಕರ ಒಂದು ವೆಬ್ಸೈಟ್ ಇದೆ, www.englishgrammar.org ಅಂತ ಇದೆ. ಇಲ್ಲಿ ಡೌನ್ಲೋಡ್ ಲೆಸನ್ಸ್ ಅಂತ ಸಿಗ್ತಾ ಇದೆ. ಇಲ್ಲಿ ಡೌನ್ಲೋಡ್ ಲೆಸನ್ಸ್ ಅಂತ ಸಿಗ್ತಾ ಇದೆ, ಡೌನ್ಲೋಡ್ ಗ್ರಾಮರ್ ರೂಲ್ಸ್ ಅಂತ ಸಿಗ್ತಾ ಇದೆ, ಆನ್ಲೈನ್ ಎಕ್ಸರ್ಸೈಸಸ್ ಇದಾವೆ, ಆನ್ಲೈನ್ ಟೂಲ್ಸ್ ಇದೆ. ನಮ್ಮ ಒಂದು ವಿದ್ಯಾರ್ಥಿ ಮಿತ್ರರಿಗೆ ಕೆಲವು ನಾನು ನೋಡಿದ ಹಾಗೆ, ನಾನು ಕೂಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು BDಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಗ್ರಂಥಪಾಲಕನಾಗಿ ಹಲವಾರು ಸಮಸ್ಯೆಗಳು ಯಾರಿಗಿದಾವೆ ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ಬಹಳ ಸಬ್ಜೆಕ್ಟ್ ವಿಚಾರ ಬಂದಾಗ ಇಂಗ್ಲಿಷ್ ಹೇಗೆ ಅನ್ನೋದು, ಇಂಗ್ಲಿಷ್ ಅನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಸಮಸ್ಯೆ ಬರ್ತಾ ಇದೆ. ಸೊ ಅದಕ್ಕಾಗಿ ಈ ಎರಡು ವೆಬ್ಸೈಟ್ಗಳು ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳು ನೋಡಬೇಕಾಗಿದ್ದು ಅಮೆರಿಕನ್ ಇಂಗ್ಲಿಷ್ ಅಂಡ್ ಇಂಗ್ಲಿಷ್ ಗ್ರಾಮರ್ ಅಂತ. ಇವೆರಡು ವಿಡಿಯೋಸ್ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಇದಾವೆ. ಅವನು ಕೂಡ ದೇ ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ದೇ ಕ್ಯಾನ್ ಲರ್ನ್ ಇಟ್. ಅದೇ ರೀತಿ ನಾನು ತಮ್ಮ ಮುಂದೆ ಇನ್ನೊಂದಿನ ಎಡುಟೋಪಿಯಾ ಅಂತ ಹೇಳಿ, ಇದು ಕೂಡ ನಿಮಗೆ ಮಿಡ್ಲ್ ಸ್ಕೂಲ್ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ವಿಡಿಯೋಸ್ ಇದಾವೆ. ನಿಮಗೆ ಯಾವ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಟೀರಿಯಲ್ ಅನ್ನ ಇಟ್ಟಿದ್ದಾರೆ. ಅದೇ ರೀತಿ NPTEL ಅಂತಿದೆ. ಇಲ್ಲಿ ರಿಸೋರ್ಸಸ್ ಬಹಳ ಇದಾವೆ. ಅವುಗಳನ್ನ ನೀವು ಚೆಕ್ ಮಾಡ್ಕೋತಾ ಹೋದ್ರಿ ಅಂದ್ರೆ ಲೈವ್ ಸೆಷನ್ ಕೂಡ ಸಿಗ್ತದೆ. ಯಾವ ಕೋರ್ಸ್ ನಡೆದಿದ್ದಾವೆ, ಹೇಗೆ ಮಾಡ್ಬೇಕು ಅನ್ನೋದು ನಾವು ನೋಡ್ಬಹುದಾಗಿದೆ. ಇನ್ನು ಕೊನೆಯದಾಗಿ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಯಾರಿಗೆ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಯೂಟ್ಯೂಬ್. ಇಲ್ಲಿ ಎಜುಕೇಶನಲ್ ಅಥವಾ ಮೋಟಿವೇಶನಲ್ ವಿಡಿಯೋಸ್ ಯಾರು ನೋಡ್ತೀರಿ ಅವ್ರಿಗೂ ಆಲ್ರೆಡಿ ನೋಡ್ತಿರ್ಬೋದು. ಮೋಟಿವೇಶನಲ್ ವಿಡಿಯೋ ಅಂತ ಹಾಕಿದ್ರೆ ಎಂತೆಂಥ ವಿಡಿಯೋ ಬರ್ತಾವ್ರಿ. ನಾವು ಯಾರು ಬೇಕಾದರೂ ನೋಡಿ ಮೋಟಿವೇಟ್ ಆಗ್ಬೋದು. ಎಲ್ಲರ ಬಹಳ ಒಂದು ಉಪಯೋಗಕ್ಕೆ ಬರುವಂತಹ ವಿಡಿಯೋಸ್ ಫ್ರೀ ಆಗಿ ಸಿಗ್ತಾವು. ಈಗ ಆಲ್ರೆಡಿ ರೆಫರ್ ಮಾಡ್ತಿದ್ದೀರಾ. ಸೊ ಅದೆಲ್ಲ ವೆಬ್ಸೈಟ್ಗಳು ನಿಮಗೆ ವೆಬ್ಸೈಟ್ಗಳ ಮುಖಾಂತರ ಎಜುಕೇಶನ್ ರಿಸೋರ್ಸಸ್ ಸಿಗುತ್ತದೆ. ಅದೇ ರೀತಿ ತಮ್ಮ ಮುಂದೆ ಮತ್ತೊಂದು ವಿಚಾರವನ್ನ ಹೇಳ್ಬೇಕಪ್ಪ ಅಂದ್ರೆ, ಕುರಿಕಿ ಅಂತ ಒಂದು ವೆಬ್ಸೈಟ್ ಇದೆ, ಅದು ಕೂಡ ಲರ್ನಿಂಗ್ ರಿಸೋರ್ಸಸ್ ಸಿಗ್ತಾ ಇದೆ. ಅದೇ ರೀತಿ ಮೆರ್ಲಾಟ್ ಅಂತ ಇದೆ. ಇಲ್ಲಿ ನೋಡಿ 92,676 ಲರ್ನಿಂಗ್ ರಿಸೋರ್ಸಸ್ ಇರುತ್ತೆ. 1,77,465 ಆಲ್ರೆಡಿ ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ದಾರೆ. ಇವೆಲ್ಲ ಜಗತ್ತಿನಾದ್ಯಂತ ಸಿಗುವಂಥವು. ಅದೇ ರೀತಿ OER ಕಾಮನ್ಸ್ ಅಂತಿದೆ, ಹೊಸ ಸುದ್ದಿ ಮತ್ತು ತರಬೇತಿ ಮತ್ತು ಮುಕ್ತ ಶಿಕ್ಷಣದ ಜಗತ್ತು ನೆಟ್ವರ್ಕ್, ಅನೇಕ ಸಂಪನ್ಮೂಲಗಳು, ಪಠ್ಯಕ್ರಮವನ್ನು ಹಂಚಿಕೊಳ್ಳುವ ಸಾಧನಗಳು ಕೂಡ ಇರುತ್ತವೆ. ಓಪನ್ ಕೋರ್ಸ್ ಕನ್ಸೋರ್ಷಿಯಂ ಅಂತಿದೆ, ರಾಷ್ಟ್ರೀಯ OER ಉಪಕ್ರಮಗಳಂತಿದೆ. ಆಮೇಲೆ ಕನ್ಸೋರ್ಷಿಯಂ ಫಾರ್ ಎಜುಕೇಶನ್ ಕಮ್ಯುನಿಕೇಶನ್ ನ್ಯೂಸ್ ಅಲ್ಲಿ ಈ ಜ್ಞಾನಕೋಶ ಇಗ್ನೋದವ್ರದ್ದು. ಇಲ್ಲಿ BA ವಿದ್ಯಾರ್ಥಿಗಳಿಗೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ಅನುಕೂಲವಾಗ್ತಾವು. ಎಲ್ಲ ರೀತಿಯಿಂದ ಇಂಗ್ಲಿಷ್ ಮೀಡಿಯಂಗೆ ನೋಟ್ಸ್ ಅಂತ ಸಿಗ್ತಾ ಇದಾವೆ. PG ವಿದ್ಯಾರ್ಥಿಗಳಿಗೆ ಸಿಗ್ತದೆ, PhD ಮಾಡುವಂತವರಿಗೆ ಸಿಗ್ತದೆ, ಅದೇ ರೀತಿ ಸರ್ಟಿಫಿಕೇಟ್ ಕೋರ್ಸ್ ಮಾಡುವಂತವರಿಗೆ ಸಿಗ್ತದೆ. ಲರ್ನಿಂಗ್ ಅಟ್ VTU ಅಂತ ಇದೆ. ಇಲ್ಲಿ ಕೂಡ ನಾವು ಎಂಜಿನಿಯರಿಂಗ್ ರಿಲೇಟೆಡ್ ಈ ಕಂಟೆಂಟ್ ಅನ್ನ ನೋಡ್ಬೋದು. ಈ ಶಿಕ್ಷಣ, ಈ ಕಂಟೆಂಟ್, ಆನ್ಲೈನ್ IPR ಕೋರ್ಸ್, ವೆಬಿನಾರ್ಸ್, ವರ್ಕ್ಶಾಪ್ಸ್, ಈ ರಿಸೋರ್ಸಸ್ ಗ್ಯಾಲರಿ ಅಂತ. ಅದೇ ರೀತಿ PG ಪಾಠಶಾಲಾ ಇಂಟರ್ನೆಟ್ ಸೆಂಟರ್ದವರು ಕಂಡಕ್ಟ್ ಆನ್ಲೈನ್ ಬಿಟ್ಟಿದ್ದಾರೆ. ಇಲ್ಲಿ ಕೂಡ ವಿಡಿಯೋಸ್, ಆಡಿಯೋಸ್, ಸ್ಟೂಡೆಂಟ್ ಕಾರ್ನರ್ ಅಂತಿದೆ. ಈ ಒಂದು ಸ್ಟೂಡೆಂಟ್ ಕಾರ್ನರ್ಗೆ ಹೋದ್ರೆ ನಿಮಗೆ ಪ್ರತಿಯೊಂದು ಒಂದು PPT ಸಿಗುತ್ತೆ, ಅಥವಾ ಒಂದು ನೋಟ್ಸ್ ಸಿಗುತ್ತೆ, ಅಥವಾ ಒಂದು
ಡಿಸ್ಕಷನ್ ಫೋರಮ್ ಅಂತ ಸಿಗುತ್ತೆ, ಇಲ್ಲಿ ನೀವು ಡಿಸ್ಕಸ್ ಮಾಡಬಹುದು. ಅದೇ ರೀತಿ ಈ ತಂತ್ರ ಟೀಚಿಂಗ್ ರೋಬೋಟಿಕ್ಸ್ ಅಂಡ್ ಎಂಜಿನಿಯರಿಂಗ್ ಎಜುಕೇಶನ್ ಫ್ರಮ್ IIT ಬಾಂಬೆ ಅಂತಿದೆ. ಆಮೇಲೆ ನ್ಯಾಷನಲ್ ಡಿಪಾಸಿಟ್ ಆಫ್ ಓಪನ್ ಎಜುಕೇಶನ್ ರಿಸೋರ್ಸಸ್ ಫ್ರಮ್ NCERT ಅಂಡ್ MHRD ಅಂತ ಸಿಗ್ತದೆ. ನ್ಯಾಷನಲ್ ಸೈನ್ಸ್ ಡಿಜಿಟಲ್ ಲೈಬ್ರರಿ ಅವರು ನಿಸ್ಕೇರ್ದವ್ರು ಮಾಡಿದ್ದಾರೆ, ಸೈನ್ಸ್ ರಿಲೇಟೆಡ್ ಮಟೀರಿಯಲ್ ಸಿಗುತ್ತೆ. NCERT ಬಗ್ಗೆ ತಮಗೆ ಹೇಳಿದ್ದೇನೆ, NPTEL ಬಗ್ಗೆ ತಮಗೆ ಹೇಳಿದ್ದೇನೆ. ಅದೇ ರೀತಿ ಪ್ರಾಜೆಕ್ಟ್ ಆಸ್ಕರ್ ಅಂತ ಸಿಗುತ್ತೆ, ಓಪನ್ ಸೋರ್ಸ್ ಕೋರ್ಸ್ ಅನಿಮೇಷನ್ಸ್ ರಿಪೋಸಿಟರಿ, ಇದು ಕಂಪ್ಲೀಟ್ಲಿ ಅನಿಮೇಷನ್ಗೋಸ್ಕರ. ಆಮೇಲೆ ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಅವರು ಎಲ್ಲ ರೀತಿಯಿಂದ ಮಟೀರಿಯಲ್ ಇಟ್ಟಿದ್ದಾರೆ. ಟೀಚರ್ಸ್ ಆಫ್ ಇಂಡಿಯಾ ಅಜಿಂ ಪ್ರೇಮ್ಜಿ ಫೌಂಡೇಶನ್ ದವರು ಕೊಟ್ಟಿದ್ದಾರೆ. ಇದೇ ತರಹದ PLI ವರ್ಚುವಲ್ ಲ್ಯಾಬ್ಸ್ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ಕೂಡ ತಮಗೆ ಈ ಒಂದು ಓಪನ್ ಎಜುಕೇಶನ್ ರಿಸೋರ್ಸ್ ಅವೈಲೇಬಲ್ ಆಗ್ತದೆ. ವರ್ಚುವಲ್ ಲರ್ನಿಂಗ್ ಅಂತ ಹೇಳಿ ಅದು ಕೂಡ PLD.DU.AC.in ಅಂತ. ಇನ್ನು ಕೊನೆಯದಾಗಿ ತಮ್ಮ ಮುಂದೆ ಹೇಳ್ಬೇಕಪ್ಪ ಅಂದ್ರೆ, ಮುಕ್ತ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಕಲಿಕಾ ಸಮಾಜಗಳು ಮತ್ತು ಕಲಿಕೆಯಲ್ಲಿ ವಿಕಸನಗೊಳ್ಳಲು ಉತ್ತಮವಾಗಿ ಬಳಸಲಾಗುತ್ತದೆ. ಎಲ್ಲ ಸಂಘ ಸಂಸ್ಥೆಗಳು NMEICT ಈ ವಿಷಯಗಳ ರಚನೆಯಲ್ಲಿ ಅಗತ್ಯವಾದ ತಿಳುವಳಿಕೆಯನ್ನು ಒದಗಿಸುತ್ತದೆ. ಆದರೆ ಎಲ್ಲಾ ವಿಭಾಗಗಳಲ್ಲಿ ಶಿಕ್ಷಣ ತಜ್ಞರು ಮತ್ತು ಕಲಿಯುವವರಿಗೆ ಮೂಲ ಸೌಕರ್ಯ ಅಭಿವೃದ್ಧಿಯಲ್ಲಿ ತೊಡಗಬೇಕಾಗುತ್ತದೆ ಸಮಾಜ. ಅದೇ ರೀತಿ ಸಂವಾದಾತ್ಮಕ ಕಲಿಕೆಯ ವಸ್ತುಗಳನ್ನು ಪ್ರವೇಶಿಸಲು ಹ್ಯಾಂಡ್ ಮೊಬೈಲ್ ಸಾಧನಗಳು ಬಹಳ ಉಪಯೋಗವಾಗಿವೆ. ಅದೇ ರೀತಿ ಭಾರತೀಯ ಭಾಷೆಗಳಲ್ಲಿ ಈ ವಿಷಯಗಳನ್ನು ರಚಿಸಲು ಮತ್ತೊಂದು ಪುಷ್ ಅಗತ್ಯವಿದೆ. ಇಷ್ಟು ಹೇಳಿ ಈ ಒಂದು ನನ್ನ ವೆಬಿನಾರಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೇನೆ. ಹಾಗೂ ಈ ಒಂದು ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಎಲ್ಲ ಸಿಬ್ಬಂದಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಇದನ್ನು ವೀಕ್ಷಿಸಿರುವಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಒಂದು ಸೆಷನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.